ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅನ್ಬಾಕ್ಸಿಂಗ್ ಫೀಲ್ಡ್ನ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಟ್ ಮಾಡ್ಕೊಳ್ಳಿ ಲೇಟೆಸ್ಟ್ ಟೆಕ್ನಾಲಜಿಯ ವಿಡಿಯೋನ ಎಲ್ಲರಿಗಿಂತ ಮೊದಲು ಪಡೆಯೋದಕ್ಕೆ. ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ನಮ್ಮ ಅನ್ಬಾಕ್ಸಿಂಗ್ ಫೀಲ್ಡ್ ಚಾನಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಜಿಯೋ ಫೈಬರ್ ಒಂದು ನೀವು ಹಾಕ್ಸ್ಬೇಕಾಗುತ್ತೆ ಜಿಯೋ ಆ್ಯಪ್ನಲ್ಲಿ. ನೀವೇನಾದ್ರು ಜಿಯೋ ಯೂಸರ್ ಆಗಿದ್ದರೆ ನಿಮ್ಮ ಬಗ್ಗೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ವಿಡಿಯೋ ಇಷ್ಟನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಡೀರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ಜಿಯೋ ಫೈಬರ್ ನೀವು ಮನೆಗೆ ಹಾಕ್ಸಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಲ್ಯಾಂಡ್ಲೈನ್ ಹೇಗೆ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಜಿಯೋ ಫೈಬರ್ ಈ ಥರ ಬಾಕ್ಸ್ ಸಿಗುತ್ತೆ, ಒಂದು ಹಾಕ್ಸಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರ್ಬೋದು. ಅದರೊಳಗೆ ನಿಮಗೆ ಈ ಥರ 2 ಕೇಬಲ್ ಸಿಗ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಚಾರ್ಜ್ ಇರುತ್ತೆ, ಅದ್ರ ಬಾಕ್ಸಿಗೆ ಕನೆಕ್ಟ್ ಮಾಡೋದು. 3 ಥರ ಕೇಬಲ್ ಇರುತ್ತೆ. ಒಂದು ಈ ಥರದ್ದು. ಸೊ ಇದನ್ನು ಕಂಪ್ಯೂಟರ್ಗೆ ಏನಾರು ನೆಟ್ ಗಿಟ್ಟಿ ಬೇಕಂತ ಹೇಳಿದ್ರೆ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಇನ್ನೊಂದು ನೆಟ್ ಕೇಬಲ್ ಇದೆ, ಆಯಿತಾ. ಇದು ಲ್ಯಾಪ್ಟಾಪ್ಗೆ ಏನಾದ್ರು ನೆಟ್ ಬೇಕಾಯ್ತಂದ್ರೆ ಕನೆಕ್ಟ್ ಮಾಡ್ಕೋಬೋದು. ಒಂದು ಪಿ ಸಿಗಿದೆ, ಒಂದು ಲ್ಯಾಪ್ಟಾಪಿಗಿದೆ. ಸೊ ಇದು ಬಂದುಬಿಟ್ಟು ಇದು ನಮ್ಮ ಲ್ಯಾಂಡ್ಲೈನಿಗೆ ಕನೆಕ್ಟ್ ಮಾಡುವಂಥ ಕೇಬಲು. ನೋಡ್ಬೋದು ನೀವು, ಲ್ಯಾಂಡ್ಲೈನಿಗೆ ಕನೆಕ್ಟ್ ಮಾಡುವಂಥ ಕೇಬಲ್ ಇದು. ಇವೆಲ್ಲ ಇದನ್ನ ಕರೆಕ್ಟ್ ಮತ್ತು ಈ ಬಾಕ್ಸ್ ಆಗಿದೆ. ಸೊ ಈ ಬಾಕ್ಸ್ನ ತೆಗೆದುಕೂಡ ನಮ್ಮ ಹತ್ರ ಇಲ್ಲ ಇನ್ನೊಂದು ಲ್ಯಾಂಡ್ಲೈನ್. ಫ್ರೆಂಡ್ಸ್, ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಬಜೆಟ್ ಲೆವೆಲಿಂದ ಇದು. ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಇದೇ ಚಾನಲ್ ಮೇಲೆ ವೀಡಿಯೋ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸೊ ಈ ಲ್ಯಾಂಡ್ಲೈನ್ನ ನಾವು ಈ ಕೇಬಲಿಂದ ನಮ್ಮ ಜಿಯೋ ಫೈಬರ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ವಿಡಿಯೋ ಅಂತ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಸಾರಿ ಕ್ಷಮಿಸಿ. ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟಿದೆ. ಈಗ ಬನ್ನಿ ಕನೆಕ್ಟ್ ಮಾಡೋಣ. ಇದನ್ನು ಟೈಮ್ ವೇಸ್ಟ್ ಅದಕ್ಕೂ ಮಾಡೋದು ಬೇಡ. ಬನ್ನಿ. ಸೊ ನನ್ನ ಹತ್ರ ಯಾವುದೇ ಕ್ಯಾಮ್ರಾ ಸೆಟಪ್ ಇಲ್ಲ, ಅದಕ್ಕೆ ನಾನು ಕೂತಿದ್ದೆ. ಸೊ ನೋಡಿ, ಇಲ್ಲಿ ಇಡ್ತಿದ್ದೀನಿ ನಮ್ಮ ಟಿ ವಿ ಮೇಲೆ. ಓಲ್ಡ್ ಟಿ ವಿ ಇದೆ ನಮ್ಮಲ್ಲಿ, ಆಯಿತಾ. ಸ್ಕ್ರೀನ್ ಟಿ ವಿ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಟ್ಟಾಯಿತು. ಇದು ಕೇಬಲ್ ಆಯಿತಾ ನಮ್ಮದು. ಇದು ನಮ್ಮ ಜಿಯೋ ಫೈಬರ್ ಆಗಿರುವಂಥದ್ದು. ಇದು D2H ನಮ್ಮದು ವಿಡಿಯೋಕಾನ್ ಕಡೆಯಿಂದ. ಇದು ನಮ್ಮ ಜಿಯೋ ಫೈಬರ್ ಆಗಿರುವಂಥದ್ದು. ಸೊ ನಿಮ್ಮ ಹಿಂದ್ಗಡೆಯಲ್ಲಿ ಒಂದು ಪೋರ್ಟ್ ಸಿಗುವಂಥದ್ದು ಇಲ್ಲಿ. ಸೊ ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ, ಆಯಿತಾ. ಈ ಥರ ಪೋರ್ಟ್ ಸಿಗುತ್ತೆ ಒಂದು, ಇದನ್ನು ಕನೆಕ್ಟ್ ಮಾಡೋದಕ್ಕೆ. ಓಕೆನಾ. ಸೊ ಕರೆಕ್ಟ್ ಕಾಣ್ತಾ ಇದೆ ನಿಮಗೆ. ಸೊ ಕಾಣ್ತಿರ್ಬೋದು ನಿಮಗೆ, ಈ ಥರ ಒಂದು ಪೋರ್ಟ್ ಸಿಗ್ಬೋದು ಇಲ್ಲಿ. ಈ ಪೋರ್ಟ್ನ ಹಾಗೂ ಲ್ಯಾಂಡ್ಲೈನ್ ತೆಳಗೆ ಒಂದು ಪೋರ್ಟ್ ಇರುತ್ತೆ. ಇಲ್ಲಿ ನೋಡಿ, ಈ ಪೋರ್ಟ್ನ ನಾವು ಕನೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಕನೆಕ್ಟ್ ಮಾಡಿಬಿಡ್ತೀನಿ. ಕನೆಕ್ಟ್ ಆಯಿತು. ಚಟ್ ಅಂತ ಸೌಂಡ್ ಬರುತ್ತೆ, ಆಯಿತಾ. ಕನೆಕ್ಟ್ ಆಯಿತು ಅಂದರೆ ಇದನ್ನು ಈ ಕಡೆ ತಗೊಳ್ಳಿ, ಇದನ್ನು ಇಲ್ಲಿ ಹಾಕೋಣ. ಸೊ ಇದು ಕನೆಕ್ಟ್ ಆಯಿತು. ಸೊ ಈಗ ನಮ್ಮ ಲ್ಯಾಂಡ್ಲೈನ್ ವರ್ಕ್ ಮಾಡುತ್ತೆ ಏನಂತ ನೋಡೋಣ. ನಮ್ಮ ಫೈಬರ್ ಮನೆ ಇದೆ. ಸೊ ನೋಡ್ತಾ ಇರ್ಬೋದು, ಗ್ರೀನ್ ಲೈಟ್ ಹಾಕಿದೆ. ಸೊ ಇಲ್ಲಿ ಕೇಳ್ತಿರ್ಬೋದು, ಟೈಮ್ ಸೌಂಡ್ ಕೇಳ್ತಿರ್ಬೋದು. ಸೊ ನಾನು ಯಾವ್ದಾರು ಒಂದು ನಂಬರ್ ಪ್ರೆಸ್ ಮಾಡ್ತೀನಿ. ಸೊ ನಿಮ್ಗೆ ಕೇಳ್ತಾ ಇರ್ಬೋದು, ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆ. ಸೊ ನಮ್ಮ ಲ್ಯಾಂಡ್ಲೈನ್ ಆನ್ ಆಗಿದೆ. ಲ್ಯಾಂಡ್ಲೈನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ, ಆಯಿತಾ. ನಮ್ಮ ಲ್ಯಾಂಡ್ಲೈನಲ್ಲಿ ಸೊ ಇಲ್ಲಿ ನೋಡ್ಬೋದು, ಮೋಡ್ ಬಂದುಬಿಟ್ಟು ಟಿ ಮೇಲೆ ಸೆಟ್ ಇದೆ, ಹಾಗೂ ರಿಂಗರ್ ಬಂದಮೇಲೆ ಹೈ ಮೇಲೆ ಸೆಟ್ ಇದೆ. ಸೊ ನಿಮ್ಮ ಮನೆಯಲ್ಲೂ ಜಿಯೋ ಫೈಬರ್ ಇದೆ ಅಂದರೆ ಅದನ್ನು ಲ್ಯಾಂಡ್ಲೈನ್ನ ಟಿ ಮೋಡಲ್ಲಿ ಹಾಕಿ, ಪಿ ಮೋಡಲ್ಲಿ ಇಡಬೇಡಿ. ಪಿ ಮೋಡಲ್ಲಿ ಇಟ್ಟರೆ ವರ್ಕ್ ಆಗೋದಿಲ್ಲ. ಇದು ಟಿ ಮೋಡಲ್ಲಿ ಇಡಿ. ಸೊ ಟಿ ಮೋಡಲ್ಲಿಟ್ಟರೆ ಲ್ಯಾಂಡ್ಲೈನ್ ಪರ್ಫೆಕ್ಟಾಗಿ ವರ್ಕ್ ಮಾಡುತ್ತೆ. ಸೊ ಇದು ಉಪಯೋಗವಿದೆ. ಸೊ ಜಿಯೋ ಫೈಬರ್ನ ಲ್ಯಾಂಡ್ಲೈನ್ ಹೇಗೆ ಕನೆಕ್ಟ್ ಮಾಡೋದು ಅಂತ ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ಟೆಕ್ನಾಲಜಿ ವಿಡಿಯೋ ಸಿಗುತ್ತೆ ಈ ಚಾನಲಲ್ಲಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಧನ್ಯವಾದಗಳು.